ಹಾಯ್ ಎವ್ರಿವನ್, ಎಲ್ಲ ಕೇಳ್ತಾ ಇದ್ದೀರಾ GPST, PST, HST ನೇಮಕಾತಿ ಯಾವಾಗ ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಅಂತ. ಬಿಕಾಸ್ ಯಾಕಂದ್ರೆ ನೇಮಕಾತಿ ಮಾಡ್ತೀವಿ ಅಂತ ಸುದ್ದಿ ಬರ್ತಾ ಇದೆ, ನೋಟಿಫಿಕೇಶನ್ ಕೂಡ ಆಗಿಲ್ಲ. ಈ ಕಳೆದ ತಿಂಗಳಲ್ಲಿ IT ಶಿಕ್ಷಣ ನೇಮಕಾತಿ, ಕ್ರೈಸ್ ನೇಮಕಾತಿಗೆ ಕ್ಷಣಗಣನೆ ಕೂಡ ಶುರುವಾಗಿದೆ. ಬಟ್ GPST, PST, HST ಏನಾಯ್ತು, ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು, 15 ದಿನದಲ್ಲಿ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು, ಏನಾಯ್ತು ಅಂತ ನೀವು ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. CM ಏನೋ ಘೋಷಣೆ ಮಾಡಿಬಿಟ್ಟಿದ್ರು, 2 ತಿಂಗಳೊಳಗೆ ನೀವು ನೋಟಿಫಿಕೇಶನ್ ಮಾಡಬೇಕು, 4 ತಿಂಗಳೊಳಗೆ ಎಕ್ಸಾಮ್ ಮುಗಿಸ್ಬೇಕು, 6 ತಿಂಗಳೊಳಗೆ ಪ್ರೊಸೆಸ್ ಮುಗಿಸ್ಬೇಕು ಅಂತ CM ಅವರು ಘೋಷಣೆ ಕೂಡ ಮಾಡಿದ್ರು. ಲೈಕ್ ನಾವು ಈ ರೀತಿ ಅಧಿಕಾರಿಗಳಿಗೆ ವಹಿಸಿರ್ತೀವಿ ಅಂತ. ಬಟ್ ನಿಮಗೆ ಗೊತ್ತಿರೋಗೆ GPST, PST, HST ಒಂಥರ ಮಂದಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳ್ಬೋದು ನೇಮಕಾತಿ. ಒಬ್ರು ಒಂದೊಂದು ರೀತಿ ಮಾಹಿತಿಯನ್ನು ಕೊಡ್ತಾರೆ, ಗೊಂದಲ ಕೂಡ ಇದೆ. ಇಲಾಖೆ ಬಿಡಿ ನೀಡ್ತಾರೆ. ಇಲ್ಲಿ ಯಾವೆಷ್ಟು ಹುದ್ದೆಗಳು, ಏನು ಮಾನದಂಡಗಳು ಕೂಡ ಅದು ಕೂಡ ಗೊಂದಲ ಇದೆ. ಕೆಲವರು 15,000 ಹುದ್ದೆಗಳು ನೇಮಕಾತಿ ಮಾಡ್ತೀವಿ ಅಂದ್ರೆ ಕೆಲವೊಂದು 30,000 ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇಲಾಖೆಯಿಂದನೇ ಅದು ಸಾಗ್ತಾ ಇಲ್ಲ, ಆಯ್ತಾ. ಒಂದು HST ನಿಮಗೆ ಅನೌನ್ಸ್ಮೆಂಟ್ ಆಯಿತು, ಡ್ರಾಫ್ಟ್. ನಂತರ ಅಂತಿಮವಾಗಿ ಫೈನಲ್ದು ಅನೌನ್ಸ್ಮೆಂಟ್ ಕೂಡ ಆಗಬೇಕು. ನಂತರ ಹುದ್ದೆಗಳ ಸಂಖ್ಯೆ, PST ಸಂಖ್ಯೆ ಕಡಿಮೆ ಆಗಿದೆ. HST, GPST ಹೆಚ್ಚು ಆಸಕ್ತರು ಎಷ್ಟು ಅಂದ್ರೆ ಹೆಚ್ಚು ಒತ್ತು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಕಾರಣ ಎಷ್ಟು ನಮಗೆ ಗೊತ್ತಿರೋ KPS ಶಾಲೆಗಳು ಅಡಾಪ್ಟ್ ಮಾಡ್ತಿರೋ ಕಾರಣ. ಪ್ಲಸ್ಸು ದ್ವಿಭಾಷಾ ಮಾಧ್ಯಮ ಅಂತ ತರ್ತಾ ಇದ್ದಾರೆ. ಲೈಕ್ ಕನ್ನಡ, ಇಂಗ್ಲೀಷ್ ಎರಡು ಕೂಡ ಕಂಬೈನ್ ಮಾಡ್ತಾರಂತೆ. ಅದು ಜಸ್ಟ್ ಹೊಸದಾಗಿ ತರ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ನೇಮಕಾತಿ ಪ್ರಕ್ರಿಯೆ ಶುರು ಆಗಿರಲಿಲ್ಲ. ಆಸ್ ಆಫ್ ನಾವು ಬಂದ್ಬಿಟ್ಟು ಪ್ರಾಬಬಲಿ 1 ವಾರದಲ್ಲಿ ನೋಟಿಫಿಕೇಶನ್ ಅಂತ ಇದ್ರು. ಈಗ 2 ತಿಂಗಳ ನೋಟಿಫಿಕೇಶನ್ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ರು. ಒಂದು ತಕ್ಕ ಮಟ್ಟದಲ್ಲಿ ಮಂದಗತಿಯಲ್ಲಿ ಸಾಗ್ತಾ ಇದೆ ಲೈಕ್ ನೇಮಕಾತಿ ಪ್ರಕ್ರಿಯೆಗಳು. ಬಿಕಾಸ್ ಯಾಕೆ ಮಂದಗತಿಯಲ್ಲಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನೋಟಿಫಿಕೇಶನ್ ಎಷ್ಟೊತ್ತಿಗೆ ಆಗ್ಬೇಕಿತ್ತು. ಬಟ್ ಪೊಲೀಸ್ ನೇಮಕಾತಿಯನ್ನು ಚೆನ್ನಾಗಿ ಬೇಗ ನೋಟಿಫಿಕೇಶನ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಈಗ ಮೈನ್ ಥಿಂಗ್ ಕ್ರೈಸ್ ಇದೆ, ಅದು ನೋಟಿಫಿಕೇಶನ್ ಆಗಬೇಕು. IT ಶಿಕ್ಷಕರ ನೇಮಕಾತಿ ಇದು ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು ತಾತ್ಕಾಲಿಕವಾಗಿ, ಏನೆಲ್ಲ ಎಲಿಜಿಬಿಲಿಟಿ ಕೂಡ ಇರುತ್ತೆ ಅಂತ. ಲೈಕ್ ನೆಕ್ಸ್ಟ್ GPST, PST, HST ಕ್ರೈಸು IT ಶಿಕ್ಷಕರ ನೇಮಕಾತಿ ಕಡಿಮೆ ಹುದ್ದೆಗಳು ಕೂಡ ಇದಾವೆ. ಲೈಕ್ ಅದರದ್ದು ಸ್ವಲ್ಪ ಸುಲಭವಾಗಿ ಮಾಡಬಹುದು. ಬಟ್ GPST, PST, HST ಆ ರೀತಿ ಎಲ್ಲ ಸ್ವಲ್ಪ ಗೊಂದಲದ ಗೂಡಾಗಿದೆ. ಬಿಕಾಸ್ ಹುದ್ದೆಗಳ ಸಂಖ್ಯೆ ಜಾಸ್ತಿ ಇದೆ, ಹೆಚ್ಚಿಗೆ ಇದೆ. ಲೈಕ್ ಸರ್ಕಾರದ ಅವಧಿಯನ್ನು ಜಟಾಪಟಿ ಇರುತ್ತೆ. ಲೈಕ್ ಇಲಾಖೆ ಎಷ್ಟು ಹುದ್ದೆಗಳು, GPST ಎಷ್ಟು, PST ಎಷ್ಟು, HST ಎಷ್ಟು ಅಂತ ಅದರ ಬಗ್ಗೆ ಚರ್ಚೆ ಕೂಡ ಇದೆ ಅಂತ. ಇನ್ನು ಕೂಡ ಸಾಕಷ್ಟು ಡಿಲೇ ಆಗ್ಬೋದು ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಅಂದಾಜು ನಿಮ್ಗೆ ಆಲ್ರೆಡಿ ನೀವು ಗಮನಿಸಿರ್ತೀರಾ, ಸಾಕಷ್ಟು ಜನ ಆಕಾಂಕ್ಷಿಗಳು, ಶಿಕ್ಷಣ ಆಕಾಂಕ್ಷಿಗಳು ಹೋಗಿ ಭೇಟಿ ನೀಡಿದ್ದಾರೆ ಇಲಾಖೆನ. ಅಂದಾಜು 1 ರಿಂದ 1.5 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಪ್ರಾಬಬಲಿ ಆಕಾಂಕ್ಷಿಗಳಿಗೆ ಎಲೆಕ್ಷನ್ಸ್ ಬಂದು ಏನಾದರೂ ಚುನಾವಣಾ ನೀತಿ ಸಂಹಿತೆ ಜಾರಿ ಆದ್ರೆ ಲೈಕ್ ನಿಮಗೆ ಡಿಲೇ ಆಗುತ್ತೆ. ಅದರ್ವೈಸ್ ನಿಮಗೆ ಅಪ್ ಟು 1 ಮಂತ್ ಆಗುತ್ತೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಲೈಕ್ ನಾವು ರೆಗ್ಯುಲರ್ ಅಪ್ಡೇಟ್ನ ಕೊಡ್ತಾ ಇದ್ದೀವಿ. ನಿಮಗೆ ಏನಾದರೂ ಲೈಕ್ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.